ಈ ಒಂದು ಆ್ಯಪಲ್ಲಿ ಬರೀ ₹1 ಐಟಮ್ ಸ್ಟಾರ್ಟ್ ಆಗುತ್ತೆ. ನಾನಂತೂ ಬುಕ್ ಮಾಡಿ ಕಾಯ್ತಾ ಇದ್ದೆ ಯಾವತ್ತು ಬರುತ್ತೆ ಅಂತ. ಇವತ್ತಂತೂ ರಿಸೀವ್ಡ್ ಆಯಿತು. ಹಾಯ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಟು ಮಾಮಿನಿ ವ್ಲಾಗ್. ಹೊಸ ದಿನ ಹೊಸ ನಾನು ಬಾಯ್. ಮಾರ್ನಿಂಗ್ ಎದ್ದು ನನ್ನ ಮಕ್ಕಳನ್ನ ಕೇಜಿಂದ ಆಚೆ ಬಿಟ್ರೆ ನೋಡಿ ಯಾವ ಥರ ಸ್ಪೀಡಲ್ಲಿ ಓಡ್ತಾರೆ ಅಂತ. ಕೇಜಿಂದ ಆಚೆ ಅಂದರೆ ಹೋಗಿ ಅವ್ರು ಆಟಾಡ್ತಾರೆ. ನಾನು ಒಳಗಡೆ ಬಂದು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗ್ತದೆ. ಹಾಗೆ ಒಂದು ಫೋಟೋ ಬೇಕು ಅನ್ನಿಸ್ತು, ಫೋಟೋ ತೊಗೊಂಡೆ. ಆಮೇಲೆ ಅಲ್ಲಿಗೆ ಬಂದು ಟಿ ವಿ ಎಲ್ಲ ಆನ್ ಮಾಡಿ ಸಾಂಗ್ ಹಾಕ್ಬಿಟ್ಟು ನಾನು ಸೀದಾ ಅಡುಗೆ ಮನೆಗೆ ಹೋದೆ. ಅಡುಗೆ ಮನೆಗೆ ಹೋಗಿ ಫಸ್ಟು ಕಾಯಿಸ್ಕೊಳ್ಳೋದೆ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಟಿಫನ್ ಮಾಡೋಣ, ಏನು ಮಾಡೋದು ಅಂತ ಹೇಳಿ ಪಲಾವ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ. ಅಷ್ಟೊತ್ತಿಗೆ ಒಂದು ಕೊರಿಯರ್ ಬುಕ್ ಮಾಡಿದೆ. ಅದು 7 days ಆದಮೇಲೆ ರಿಸೀವ್ಡ್ ಆಯಿತು. ನನ್ನ ಹಸ್ಬೆಂಡ್ ಆಚೆನೇ ಇದ್ದರು, ಅದಕ್ಕೆ ರಿಸೀವ್. ಈ ಆ್ಯಪಲ್ಲಿ ಬರೀ ನಮಗೆ ₹3 ಐಟಮ್ ಸಿಗುತ್ತೆ. ನನಗೆ ಇಷ್ಟು ಐಟಮ್ ಬರೀ ₹300 ತೊಗೊಂಡೆ. ಅದು ಒಂದು ಫ್ಯಾನ್ ತೊಗೊಳ್ಳೋ ಅಮೌಂಟಲ್ಲಿ ನಾನು ತೊಗೊಂಡೆ. ಈ ಫೋನ್ ಹೋಲ್ಡರು ಬರೀ ನನಗೆ ₹3 ಸಿಕ್ಕಿದೆ ಅಷ್ಟೇ. ಈ ಫ್ಯಾನು ಈ ಸಮ್ಮರ್ಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಬರೀ ₹70 ಅಷ್ಟೇ ಸಿಕ್ಕಿದೆ. ಅದಾದಮೇಲೆ ಆಯಿಲ್ ಮಸಾಜರು ನನಗೆ ಬರೀ ₹30 ಸಿಕ್ಕಿದೆ. ಮತ್ತು ಎಲ್ಲರಿಗೂ ಯೂಸ್ ಆಗುತ್ತೆ ನೈಪಾಲಿಶ್ ಹಾಕ್ಕೊಂಡು. ನೈಪಾಲಿಶ್ ಮಿನಿ ಡ್ರೈಯರು ನನಗೆ ₹70 ಸಿಕ್ಕಿದೆ. ಮತ್ತು ಆಯಿಲ್ ಮಸಾಜು ಮತ್ತು ಶ್ಯಾಂಪ್ ಮಸಾಜಿಗೆಲ್ಲ ನನಗೆ ₹70 ಸಿಕ್ಕಿದೆ. ಈ ಮಿನಿ ಟ್ರೈಪಾಡು ನಮಗೆ ₹80 ಸಿಕ್ಕಿದೆ ಅಷ್ಟೇ. ಇದೆಲ್ಲ ಐಟಮು ಎಷ್ಟು ಕಮ್ಮಿಗೆ ಸಿಕ್ಕಿದೆ ಅಲ್ವಾ? ಯಾವಪ್ಪ ಅಂತ ಗೊತ್ತಾಗಬೇಕಾ? ಕಮೆಂಟ್ಸ್ ಮಾಡಿ, ನಮಗೆ ಡಿಎಂ ಮಾಡ್ತೀನಿ.